ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನೊಂದು ಪೋಸ್ಟ್ ಕೂಡ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅದರಲ್ಲಿ ಮಾತ್ರ ಅವರು ಮತ್ತೆ ಅಹಿಂದ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಯಾರಿಗೆ ಸಂದೇಶ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು? ಮುಖ್ಯಮಂತ್ರಿಗಳ ಸಂದೇಶ ವಿಪಕ್ಷಗಳಿಗ ಅಥವಾ ಸ್ವಪಕ್ಷೀಯದ ವಿರೋಧಿಗಳಿಗ? ಹಾಗಾದ್ರೆ ಏನಿದೆ ಇನ್ನೊಂದು ಟ್ವೀಟ್ ನಲ್ಲಿ, ಎಕ್ಸ್ ಪೋಸ್ಟ್ ನಲ್ಲಿ? ಬನ್ನಿ ನೋಡೋಣ. ಎಸ್, ಸಿಎಂ ಸಂದೇಶ ವಿಪಕ್ಷ ವಿರೋಧಿಗಳಿಗ ಸ್ವಪಕ್ಷ ವಿರೋಧಿಗಳಿಗ? ಸಿಎಂ ಕುರ್ಚಿ ಕದನ ತಾರ್ಕಿಕ ಹಂತ ತಲುಪಿದೆಯಾ? ಸಿಎಂ ಸಂದೇಶದ ಹಿಂದಿನ ಅಸಲಿ ಕಾರಣ ಏನು? ಏಕಾಏಕಿ ಜಾತಿ ಸಮುದಾಯವನ್ನ ಮುನ್ನೆಲೆಗೆ ತಂದಿದ್ಯಾಕೆ? ಅಧಿಕಾರದ ಶಿಖರಕ್ಕೇರಿದ ಸಿದ್ದರಾಮಯ್ಯನವರಿಗೆ ಹಾಗಾದ್ರೆ ಭಯ ಶುರುವಾಗಿದೆಯಾ? ಎಸ್, ಸಿದ್ದರಾಮಯ್ಯನವರ ಎರಡು ಎಕ್ಸ್ ನ ಪೋಸ್ಟ್ಗಳು ಬೇರೆಯದೇ ಅರ್ಥವನ್ನ ಮತ್ತು ಬೇರೆಯದೇ ಮೆಸೇಜ್ ಅನ್ನ ಕಲ್ಪಿಸ್ತಾ ಇದೆ. ಹಾಗಾದ್ರೆ ಯಾರಿಗೆ ಈ ಮೆಸೇಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಎಕ್ಸ್ ನಲ್ಲಿ ಅವರು ಸಮಾಜವಾದದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸಾಮಾಜಿಕ ಸಮಾನತೆಯ ಬಗ್ಗೆ ಮಾತಾಡ್ತಿದ್ದಾರೆ, ಬಸವಣ್ಣ ಮತ್ತು ಬಸವಾದಿ ಶರಣರ ಬಗ್ಗೆ ಮಾತಾಡ್ತಾ ಇದ್ದಾರೆ, ರಣರಂಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಯಾರಿಗೆ ಮೆಸೇಜ್ ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ, ನನ್ನ ಕಲೀಗ, ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮಾರುತಿ, ಇಷ್ಟು ದಿನ DK ಶಿವಕುಮಾರ್ ಅವರು ಟ್ವೀಟ್ ಮಾಡ್ತಾ ಇದ್ರು, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತಿದ್ರು, ಪದೇ ಆ ಮಾತು ಅಂತ ಮಾತಿನ ಬಗ್ಗೆ ಟ್ವೀಟ್ ಮಾಡ್ತಿದ್ರು. ಇವತ್ತು ಸಿದ್ದರಾಮಯ್ಯನವರು ಸೋಷಿಯಲ್ ಜಸ್ಟಿಸ್ ಡೇ ಅನ್ನುವಂತಹ ಒಂದು ಟ್ಯಾಗ್ಲೈನ್ ಅಡಿಯಲ್ಲಿ ತನ್ನ ವಿರೋಧಿಗಳಿಗೆ ಮೆಸೇಜ್ ಕೊಟ್ಟಿದ್ದಾರೆ. ಈಗಿರೋ ಪ್ರಶ್ನೆ, ಅವರು ವಿರೋಧಿಗಳು ಯಾರು ಅಂತ. ರಾಧಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿರುವಂತಹ 3 ಪೋಸ್ಟ್ಗಳು, ಈಗ ನಾವು 2 ಪೋಸ್ಟ್ಗಳನ್ನು ತೋರಿಸಿದ್ವಿ, ಜೊತೆಗೆ ಮತ್ತೊಂದು ಪೋಸ್ಟನ್ನು ಕೂಡ ಮಾಡಿದ್ದಾರೆ. ಈ 3 ಪೋಸ್ಟ್ಗಳ ಹಿಂದಿರುವಂತಹ ರಾಜಕೀಯ ಮರ್ಮ ಏನು ಅಂತ ಹೇಳಿದ್ರೆ, ತಾವು ಈಗ ಕೂತಿರುವಂತಹ ಮುಖ್ಯಮಂತ್ರಿ ಸ್ಥಾನವನ್ನು ಯಾವ ಅಸ್ತ್ರವನ್ನು ಬಳಕೆ ಮಾಡಿದ್ರೆ ಅದು ಇನ್ನಷ್ಟು ಗಟ್ಟಿ ಮಾಡ್ಬೋದು ಅಂತ. ಜೊತೆಗೆ ಈ 3 ಅಸ್ತ್ರಗಳಲ್ಲಿ ಕೇವಲ ಒಂದು ಪಕ್ಷದ ನಾಯಕರ ವಿರುದ್ಧ ಅವರು ಟೀಕೆ ಮಾಡಿಲ್ಲ, ಒಂದು ಪಕ್ಷದ ನಾಯಕರ ವಿರುದ್ಧ ಕಿಡಿಕಾರಿಲ್ಲ. 3 ಪಕ್ಷದಲ್ಲಿರುವಂತಹ, ತಮ್ಮ ಪಕ್ಷದಲ್ಲಿರುವಂತಹ ಸ್ವಪಕ್ಷದ ವಿರೋಧಿಗಳು, ಅದೇ ರೀತಿ ವಿರೋಧ ಪಕ್ಷದಲ್ಲಿರುವಂತಹ ವಿರೋಧಿಗಳನ್ನು ಲೆಕ್ಕಾಚಾರವನ್ನು ಹಾಕ್ಕೊಂಡೇ ಅವರು ಟ್ವೀಟ್ ಮಾಡಿದಂತೆ ಕಾಣಿಸ್ತಿದೆ. ಮೊದಲನೇದಾಗಿ, ನಾನು ಯಾವುದೇ ಕಾರಣಕ್ಕೂ ಏಡಿಯಂತೆ ರಣರಂಗದಿಂದ ಓಡಿ ಹೋಗಲಾರೆ, ಹಿಂದೆ ಹಲವರು ನನ್ನ ರಾಜಕೀಯವಾಗಿ ಮುಗಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು ಅನ್ನುವಂಥದ್ದನ್ನು ನೇರವಾಗಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ಟಾರ್ಗೆಟ್ ಮಾಡಿ ಓಡಿ ಹೋಗಲಾರೆ ಅಂತಂದ್ರೆ, ಮಾರುತಿ ಕುರ್ಚಿಯನ್ನ ಬಿಟ್ಟು ಹೋಗಲಾರೆ ಅಂತನಾ? ನಾನು ಕೂತಿರುವ ಈ ಕುರ್ಚಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಬಿಡಲಾರೆ ಅನ್ನೋದಾ? ಅಥವಾ ಹೇಗೆ? ರಣರಂಗದ ಮಾತು ಯಾಕೆ ಬರುತ್ತೆ? ಇನ್ನು 2028 ದೂರ ಇದೆ. ರಾಧಾ, ಖಂಡಿತ 2028ರ ವಿಧಾನಸಭಾ ಚುನಾವಣೆ ಇನ್ನು 2 ತಿಂಗಳು, 2.5 ವರ್ಷ ಇದೆ. ಆದರೆ ಈ ಸಂದರ್ಭದಲ್ಲಿ, ಅದರಲ್ಲೂ ನಿನ್ನೆ ಸಾಮಾಜಿಕ ನ್ಯಾಯದ ದಿನದ ಸಲುವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಈ ಸಾಲು ಸರಣಿ ಎಕ್ಸ್ ಪೋಸ್ಟ್ಗಳು ಇಂಥ ಒಂದು ಚರ್ಚೆ ಹುಟ್ಟಾಕುವಂಥದ್ದು ನಿಜ. ಈಗ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು ಯಾವುದೇ ಬೇರೆ ವಿಚಾರಗಳು ಚರ್ಚೆ ಆಗ್ತಿಲ್ಲ. ಬೆಳಗ್ಗೆ ಎದ್ದರೆ ಸಂಜೆವರೆಗೂ ಕೂಡ, ರಾತ್ರಿವರೆಗೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಕೇವಲ ಸರ್ಕಾರದ ನಾಯಕತ್ವ, ಸರ್ಕಾರದಲ್ಲಿರುವಂತಹ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತಾ ಇಲ್ವಾ, ಈ ವಿಚಾರವನ್ನು 3 ಪಕ್ಷದಲ್ಲೂ ಕೂಡ ಚರ್ಚೆ ಮಾಡ್ತದೆ. ಅದರಲ್ಲಿ ಸಹಜವಾಗಿ
ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ನೇರ ಮಾತಾಡ್ತಾ ಇದ್ದಾರೆ. ಅಂದರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅನ್ನುವಂಥ ಒಂದು ಹೇಳಿಕೆಗಳನ್ನು ಪದೇ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಅದೇ ರೀತಿ ಡಿ ಕೆ ಸುರೇಶ್ ಅವರು ಹೇಳ್ತಿದ್ದಾರೆ. ಅದೇ ರೀತಿ ಈ ಇಬ್ಬರು ನಾಯಕರನ್ನು ಬೆಂಬಲಿಸುವಂತಹ ಹಲವು ಶಾಸಕರು ಹೇಳ್ತಿದ್ದಾರೆ. ಕೇವಲ ನಾನು ಈ 3 ಎಕ್ಸ್ ಪೋಸ್ಟ್ಗಳನ್ನು ಕೇವಲ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಿಗೆ ಅಷ್ಟೇ ಹೇಳ್ತಿದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ನಿನ್ನೆ ಮೊದಲನೇ ಟ್ವೀಟ್ ಮಾಡಿರುವಂಥದ್ದು ಮಾಜಿ ಪ್ರಧಾನಿ ದೇವೇಗೌಡರು 2004ರಲ್ಲಿ 2006ರಲ್ಲಿ ಸಿದ್ದರಾಮಯ್ಯ ಅವರನ್ನು ಯಾವ ರೀತಿಯಾಗಿ ರಾಜಕೀಯವಾಗಿ ಮುಗಿಸುವಂಥ ಒಂದು ಹುನ್ನಾರವನ್ನು ಮಾಡಿದ್ರು. ಅದರಲ್ಲಿ ನಾನು ಯಾವ ರೀತಿಯಾಗಿ ಯಶಸ್ವಿ ಆದೆ. ಇವತ್ತು ಕೂಡ ನಾನು ಮುಖ್ಯಮಂತ್ರಿ ಆದರೂ ಕೂಡ ಅದೇ ಮುಂದುವರಿತಾ ಇದೆ. ಇದು ನನಗೆ ಹೊಸದಲ್ಲ. ಈ ರಣರಂಗದಿಂದ ನಾನು ಹಲವು ಬಾರಿ ಗೆದ್ದಿದ್ದೇನೆ. ಅದು ಕಾರಣ ನನ್ನನ್ನು ಸಪೋರ್ಟ್ ಮಾಡ್ತಾ ಇರುವಂತಹ ಹಲವು ಸಮುದಾಯಗಳು. ಇದು ನನಗಾಗ್ತಿರುವಂಥ ಒಂದು ಅನ್ಯಾಯ ಅಲ್ಲ, ಆ ಸಮುದಾಯಗಳಿಗೆ ಆಗ್ತಿರುವಂತಹ ಒಂದು ಅನ್ಯಾಯ ಅನ್ನುವಂಥದ್ದನ್ನು 2 ಪೋಸ್ಟಲ್ಲಿ ಮಾಡಿದ್ದಾರೆ. ಜೊತೆಗೆ ಈ ನಡುವೆ ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ. ಅದು ರಾಹುಲ್ ಗಾಂಧಿ ಅವರ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಇರುವಂತಹ ಅವರ ಕಮಿಟ್ಮೆಂಟ್. ಅಂದರೆ ಕಾಂಗ್ರೆಸ್ ಹೈಕಮಾಂಡನ್ನು ಹೊಗಳೋದರ ಮುಖೇನ ರಾಜ್ಯ ಕಾಂಗ್ರೆಸ್ಸಲ್ಲಿರುವಂತಹ ಸಿದ್ದರಾಮಯ್ಯ ಅವರನ್ನು ವಿರೋಧ ಮಾಡುವಂತಹ ಕೆಲವು ನಾಯಕರಿಗೆ ಟಾಂಗ್ ಕೊಡುವಂಥ ಒಂದು ರೀತಿಯಲ್ಲಿ, ಜೊತೆಗೆ ವಿರೋಧ ಪಕ್ಷದಲ್ಲಿ ಆರ್ ಅಶೋಕ್ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಮಾಜಿ ಪ್ರಧಾನಿ ದೇವೇಗೌಡರು ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಗಿರ್ಬೋದು, ಪ್ರತಿ ಬಾರಿಯೂ ಕೂಡ ಸಿದ್ದರಾಮಯ್ಯ ಅವರನ್ನು ಹಲವು ವಿಚಾರಗಳಲ್ಲಿ ಟೀಕೆ ಮಾಡ್ತಿರೋದ್ರಿಂದ ಒಂದು ಕಡೆ ಸ್ವಪಕ್ಷದವ್ರಿಗೂ ಸಂದೇಶ, ಮತ್ತೊಂದು ಕಡೆ ವಿಪಕ್ಷದವರು ಕೂಡ ಸಂದೇಶ ಕೊಡುವಂಥ ಒಂದು ಕೆಲಸ ಈ ಎಕ್ಸ್ಪೋಸ್ಟ್ ಮೂಲಕ ಮಾಡಿದ್ದಾರೆ. ಆದರೆ ಈಗ ವಿಪಕ್ಷದಲ್ಲಿ ಈ ಪೋಸ್ಟ್ಗಳ ಬಗ್ಗೆ ಚರ್ಚೆ ಆಗ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಇಷ್ಟು ಸಮಾಧಾನದಿಂದ ಇದ್ದರೂ ಕೂಡ ಸಿದ್ದರಾಮಯ್ಯ ಅವರು ಯಾಕೆ ಈ ರೀತಿಯಾದಂಥ ಒಂದು ಪೋಸ್ಟ್ ಮಾಡಿದ್ರು? ಹಾಗಾದರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ಡಿ ಕೆ ಸುರೇಶ್ ಅವರಿದ್ದಾಗ ಸಿದ್ದರಾಮಯ್ಯ ಆಣೆ ಪ್ರಮಾಣ ಮಾಡಿಲ್ಲ ಅನ್ನುವಂಥದ್ದನ್ನು ನೇರವಾಗಿ ಹೇಳಿಬಿಡಲಿ ಅನ್ನುವಂಥದ್ದನ್ನು ಕೂಡ ಚರ್ಚೆ ಆಗ್ತಿದೆ. ಇದು ನಾಳೆನೋ ನಾಡಿದ್ದು ಬಹಿರಂಗ ಸ್ಫೋಟ ಆಗ್ಬೋದು. ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸುವಂತಹ ಒಂದಷ್ಟು ಶಾಸಕರು ಇದೇ ಟ್ವೀಟನ್ನು ಇಟ್ಕೊಂಡು, ಇದೇ ಎಕ್ಸ್ಪೋಸ್ಟನ್ನು ಇಟ್ಕೊಂಡು, ಹಾಗಾದರೆ ನೀವು 23ರಲ್ಲಿ ಮಾತು ಕೊಟ್ಟಿಲ್ವಾ, ಅದನ್ನು ಬಹಿರಂಗವಾಗಿ ಹೇಳಿ ಅನ್ನುವಂತಹ ಒಂದು ಚೆಕ್ಮೇಟ್ ಕೊಡುವಂಥ ಹೇಳಿಕೆಗಳು ಬರ್ಬೋದು. ಹೀಗಾಗಿ ಸಿದ್ದರಾಮಯ್ಯವರ ಈ ಟ್ವೀಟ್ ಅವರ ಸ್ಥಾನವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಮತ್ತೊಮ್ಮೆ ಅಹಿಂದ ಅಸ್ತ್ರವನ್ನು ಬಳಕೆ ಮಾಡಿದರೂ ಕೂಡ ಇದನ್ನು ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣದ ಶಾಸಕರು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರ್ತವೆ. ರಾಧಾ, ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.